ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ. ಹ್ಯಾಪಿ ಆನ್ಲೈನ್ ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತು ನಾನು ಇರ್ತಕ್ಕಂಥ ಒಂದು ಸ್ಥಳ ಅದ್ಭುತವಾದ ಸ್ಥಳ, ಹೆಮ್ಮೆಯ ಸ್ಥಳ, ತುಂಬಾ ಖುಷಿ ಕೊಡುವಂಥ ಸ್ಥಳ. ನಮ್ಮ ತವರು ಜಿಲ್ಲೆಯಲ್ಲಿರ್ತಕ್ಕಂಥ ಹಿರಿಯೂರು ತಾಲೂಕಲ್ಲಿರ್ತಕ್ಕಂಥ ವಾಣಿ ವಿಲಾಸ ಡ್ಯಾಮ್ಗೆ ಇವತ್ತು ಭೇಟಿ ಕೊಡ್ತಾ ಇದ್ದೀನಿ ಸ್ನೇಹಿತರೆ. ನಮ್ಮ ಚಿತ್ರದುರ್ಗ ಜಿಲ್ಲೆ ಅಂತ ಹೇಳಿದ್ರೆ ಕಲ್ಲಿನ ಕೋಟೆ, ವೀರ ಮದಕರಿ ನಾಯಕ ಆಳಿದಂಥ ಅದ್ಭುತವಾದ ಇತಿಹಾಸ ಇರ್ತಕ್ಕಂಥ ಒಂದು ಕೋಟೆ ನಾಡು ಚಿತ್ರದುರ್ಗ. ತುಂಬಾ ಅದ್ಭುತವಾಗಿರ್ತಕ್ಕಂಥ ಸುಮಾರು ಪ್ರವಾಸಿಗರ ತಾಣ ಆಗಿರ್ತಕ್ಕಂಥ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಹುಟ್ಟಿರ್ತಕ್ಕಂಥ ನನಗೆ ತುಂಬ ಹೆಮ್ಮೆ ಅಂದರೆ ತುಂಬ ಹೆಮ್ಮೆನೇ. ಚಿತ್ರದುರ್ಗ ಜಿಲ್ಲೆಯಲ್ಲಿರ್ತಕ್ಕಂಥ ಚಳ್ಳಕೆರೆ ತಾಲೂಕು ನನ್ನ ಜನ್ಮಸ್ಥಳ, ವಿದ್ಯಾಭ್ಯಾಸ ಮಾಡಿರ್ತಕ್ಕಂಥ ಸ್ಥಳ. ಅಲ್ಲಿನ ಒಂದು ನಂಟು, ಅಲ್ಲಿನ ಒಡನಾಟ, ಅಲ್ಲಿನ ಬಾಲ್ಯ ಜೀವನ ಯಾವ ಕಾರಣಕ್ಕೂ ಮರೆಯೋಕ್ಕಾಗಲ್ಲ. ನಮ್ಮ ಪಕ್ಕದ ತಾಲೂಕೆ ಹಿರಿಯೂರು. ಇವತ್ತು ನಾನು ಮಾರಿಕಣಿವೆ ಡ್ಯಾಮ್ಗೆ ನಿಮ್ಮನ್ನೆಲ್ಲರನ್ನೂ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಸ್ನೇಹಿತರೆ. ಇವತ್ತು ಮಾರಿಕಣಿವೆ ಡ್ಯಾಮ್ಗೆ ಯಾಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ, ಓಡಿ ಬಿದ್ದಿದೆ. ಸುಮಾರು ವರ್ಷಗಳ ನಂತರ ಸುಮಾರು 4 ಬಾರಿ ಓಡಿ ಬಿದ್ದಿರ್ತಕ್ಕಂಥ ಒಂದು ಇತಿಹಾಸ ದಾಖಲೆ ಆಗಿರ್ತಕ್ಕಂಥ ಈ ಒಂದು ವಿಶೇಷವಾದ ದಿನ, ವಿಶೇಷವಾದ ಸ್ಥಳಕ್ಕೆ ನಾನು ನಿಮ್ಮೆಲ್ಲರನ್ನೂ ಪ್ರೀತಿಯಿಂದ ಸ್ವಾಗತಿಸ್ತಿದ್ದೀನಿ, ಪ್ರೀತಿಯಿಂದ ಕರ್ಕೊಂಡು ಹೋಗ್ತಿದ್ದೀನಿ. ತಪ್ಪದೇ ಬನ್ನಿ. ಈ ಒಂದು ವಿಡಿಯೋನ ಅದ್ಭುತವಾಗಿರ್ತಕ್ಕಂಥ ನಮ್ಮ ಮಾರಿಕಣಿವೆ ಡ್ಯಾಮ್ನ ಸಂಪೂರ್ಣವಾದ ಇತಿಹಾಸನ ತೋರಿಸುವ ಒಂದು ಪ್ರಯತ್ನ ನಾನು ಮಾಡ್ತಾಯಿದ್ದೀನಿ. ಹಾಗಾಗಿ ಈ ಒಂದು ವಿಡಿಯೋನ ಯಾವುದೇ ಕಾರಣಕ್ಕೂ ತಪ್ಪದೇ ನಿಮ್ಮ ಕಾಲಾವಕಾಶ ಸಮಯವನ್ನು ಮಾಡಿಕೊಂಡು ಕೊನೆವರೆಗೂ ಸ್ಕಿಪ್ ಮಾಡಿದೆ ತಪ್ಪದೆ ನೋಡಿ. ಅದ್ಭುತವಾದ ವಿಡಿಯೋನ ಈಗ ನಿಮಗೋಸ್ಕರ ತೋರಿಸ್ತಾ ಇದ್ದೀನಿ. ಡ್ಯಾಮ್ನ ಮೇಲೋಗಿ ಡ್ಯಾಮಿನ ಪಕ್ಕದಲ್ಲಿ ನಿಂತ್ಕೊಂಡು ಸುತ್ತಮುತ್ತ ಪರಿಸರದ ಬಗ್ಗೆ ತೋರಿಸಿದ್ದೀನಿ. ಮತ್ತು ಆ ಡ್ಯಾಮಿನ ಮೇಲ್ಭಾಗಕ್ಕೆ ಹೋಗಿ ಅಲ್ಲಿ ಇರ್ತಕ್ಕಂಥ ಸ್ಥಳದ ಸಂಪೂರ್ಣವಾದ ಮಾಹಿತಿ ಈ ವಿಡಿಯೋ ಮುಖಾಂತರ ನಿಮಗೆ ಕೊಡ್ತಾಯಿದ್ದೀನಿ ಸ್ನೇಹಿತರೆ. ಹಾಗಾಗಿ ತಪ್ಪದೆ ದಯಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಅಂತ ಕೇಳ್ಕೊಂಡಿದ್ದೀನಿ. ಚಿತ್ರದುರ್ಗದ ಹೆಮ್ಮೆಯ ಕಲ್ಲಿನ ಕೋಟೆಯಲ್ಲಿರ್ತಕ್ಕಂಥ ಹಿರಿಯೂರಿನ ಮಾರಿಕಣಿವೆ ಡ್ಯಾಮ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಆಧಾರದ ಸ್ವಾಗತ, ಸುಸ್ವಾಗತ. ನೋಡಿ ಎಷ್ಟು ಹಚ್ಚ ಹಸಿರಿನಿಂದ ಕೂಡಿದೆ ಸ್ನೇಹಿತರೆ. ನಾವು ಬಹುಶಃ ನಮ್ಮ ಚಿತ್ರದುರ್ಗ ಜಿಲ್ಲೆ ಅಂತ ಅದ್ಭುತವಾದ ಮಲೆನಾಡಲ್ಲ. ಮಳೆ ಬರುವ ಒಂದು ಪರಿಸ್ಥಿತಿನೂ ತುಂಬಾ ಕಮ್ಮಿ ಇದೆ. ಆದರೂ ನಮ್ಮ ಹಿರಿಯೂರು ಯಾವಾಗಲೂ ತಂಪಾಗಿರುತ್ತೆ. ಕಾರಣ ಏನಂತ ಹೇಳಿದ್ರೆ, ನಮ್ಮ ಮೈಸೂರು ಸಂಸ್ಥಾನದ ಮಹಾರಾಜರು ನಿರ್ಮಾಣ ಮಾಡಿರ್ತಕ್ಕಂಥ ಈ ಒಂದು ಅಣೆಕಟ್ಟಿನಿಂದ ಇವತ್ತು ನಮ್ಮ ಹಿರಿಯೂರು ಭಾಗ, ನಮ್ಮ ಚಳ್ಳಕೆರೆ ಸುತ್ತಮುತ್ತಲಿನ ಸುಮಾರು 25 ಎಕರೆ ಜಮೀನಿಗೆ ಈ ನೀರನ್ನು ಬಳಕೆ ಮಾಡುವಂಥ ಒಂದು ಪರಿಸ್ಥಿತಿ ಇದೆ. ಇಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಚೆನ್ನಾಗಿದೆ. ನೀರು ಸಹ ಅಷ್ಟೇ ಅದ್ಭುತವಾಗಿ ಸಿಹಿಯಾಗಿ ಇರ್ತಕ್ಕಂಥ ಮಾರಿಕಣಿವೆ ಡ್ಯಾಮ್ನು ಇವತ್ತು ನೋಡುವ ಒಂದು ಸುವರ್ಣ ಅವಕಾಶ ನನ್ನಿಂದ ನಿಮ್ಮೆಲ್ಲರಿಗೋಸ್ಕರ. ನೋಡಿ ಎಷ್ಟು ಹಚ್ಚ ಹಸಿರಿನಿಂದ ಕೂಡಿದೆ ಅಂತ ಹೇಳಿದ್ರೆ, ಬಹುಶಃ ನಾವು ಈ ಥರ ಬೆಟ್ಟ ಗುಡ್ಡಗಳು ಶಿವಮೊಗ್ಗ ಜಿಲ್ಲೆ, ಚಿಕ್ಕಮಗಳೂರು, ನಮ್ಮ ಏನು ತುಳುನಾಡು ಅಂತ ಏನು ಕರಿತೀವಿ, ಮಂಗಳೂರು ಬೆಲ್ಟು, ದಕ್ಷಿಣ ಕನ್ನಡ ಜಿಲ್ಲೆಗಳ ಕಡೆ ನೋಡುವಂಥ ಒಂದು ಅವಕಾಶಗಳು ಸಿಗ್ತದೆ. ಆದರೆ ಬರಪೀಡಿತ ಜಿಲ್ಲೆ, ಬರಪೀಡಿತ ತಾಲೂಕುಗಳನ್ನು ಕರೆಯುವಂಥ ಈ ಒಂದು ಗಡಿ ಭಾಗದಲ್ಲಿ ನಾವು ಈ ರೀತಿ ಒಂದು ಹಚ್ಚ ಹಸಿರಿನಿಂದ ಸುವರ್ಣಾವಕಾಶ. ನೋಡಿ, ಈ ನೀರು ಓಡಿ ಬಿದ್ದಿರ್ತಕ್ಕಂಥ ನೀರು ಇಲ್ಲಿಂದ ಬೇರೆ ಬೇರೆ ಒಂದು ಸ್ಥಳಕ್ಕೆ ಹೋಗ್ತಾ ಇದೆ. ಇದೆಲ್ಲ ಓಡಿ ಬಿದ್ದಿರೋ ನೀರು ಸ್ನೇಹಿತರೆ. ಹಾಗೆ ಇನ್ನು ಸ್ವಲ್ಪ ಹಾಗೆ ಮುಂದೆ ಬಂದುಬಿಟ್ರೆ ನಾವು ನೋಡುವಂಥ ಸ್ಥಳ ಈಗ ಭೇಟಿ ಮಾಡ್ತೀವಿ. ಆ ಸ್ಥಳಕ್ಕೆ ಈಗ ಕರ್ಕೊಂಡು ಹೋಗ್ತೀವಿ. ಈ ಒಂದು ವಿಡಿಯೋ ಮಾಡೋದಕ್ಕೆ ನನ್ನ ಆತ್ಮೀಯ ಗೆಳೆಯ, ಸುಮಾರು ವರ್ಷಗಳ ಒಂದು ಒಡನಾಟ ಇರ್ತಕ್ಕಂಥ ಒಬ್ಬ ಆತ್ಮೀಯ ಸ್ನೇಹಿತ ಜಮೀಲ್ ಈ ನನ್ನ ಒಂದು ಪ್ರಯಾಣಕ್ಕೆ ಜೊತೆಯಾಗಿ ಬಂದಿದ್ದ. ನನ್ನ ಸ್ನೇಹಿತನಿಗೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಯ ಅಭಿನಂದನೆಗಳು. ಈ ಒಂದು ದಿನ ನಾನು ಬರ್ತಾಯಿದ್ದೀನಿ. ಸೊ ನನಗೆ ಇಲ್ಲಿ ಹೋಗೋ ಅವಕಾಶ ಬೇಕಾಗಿದೆ. ಸೊ ಹೇಗೆ ಮಾಡೋದು ಅಂತ ಹೇಳಿದ್ರೆ, ತಲೆನೇ ಕೆಡಿಸ್ಕೋಬೇಡ ಗುರು, ನಾನು ಇದ್ದೀನಿ, ನೀನು ನನಗೆ ಒಂದು ದಿನ ಮುಂಚೆ ಫೋನ್ ಮಾಡ್ಕೊಂಡು ಬಾ. ಸೊ ನಿನಗೇನು ಬೇಕೋ ಆ ಸ್ಥಳಕ್ಕೆ ನಾನು ಕರ್ಕೊಂಡು ಹೋಗ್ತೀನಿ. ಇಲ್ಲಿ ಎಂಟ್ರೆನ್ಸ್ ಆಗ್ತದೆ ಸ್ನೇಹಿತರೆ. ಶ್ರೀ ಮಾರಿಕಾಂಬ ದೇವಸ್ಥಾನಕ್ಕೆ ಇಲ್ಲಿ ವೆಲ್ಕಮ್ ಇದೆ. ಇಲ್ಲಿಂದ ಎಂಟ್ರಿ ಆದ ತಕ್ಷಣ ಅಕ್ಕಪಕ್ಕದ ಎಲ್ಲ ಹೋಟ್ಲುಗಳು ಫಿಶ್ಗೆ ಸಂಬಂಧಪಟ್ಟಿರ್ತಕ್ಕ ಎಲ್ಲ ಥರ ವೆರೈಟೀಸ್ ಸಿಗುತ್ತೆ. ಯಾಕಪ್ಪ ಅಂದರೆ ಡ್ಯಾಮ್ ಇರೋದ್ರಿಂದ. ಸೊ ಮೀನು ಸ್ವಲ್ಪ ಯಥೇಚ್ಛವಾಗಿ ಸಿಗುವಂಥ ಒಂದು ವ್ಯವಸ್ಥೆ ಇದೆ. ಮೀನು ಟೇಸ್ಟ್ ಸಹ ತುಂಬ ಅದ್ಭುತವಾಗಿರುತ್ತೆ. ಯಾರಾದರೂ
ಯಾರಾದ್ರೇನು ಬಂದಾಗ ಸಮಯಾವಕಾಶ ಮಾಡಿಕೊಂಡು ಬಂದಾಗ ಇಲ್ಲಿನ ಮೀನಿನ ಊಟ ಸವಿಯುವಂಥ ಅವಕಾಶ ತಂದಾಗಿರಲಿ. ಇದು ಡ್ಯಾಮಿಂದಲೇ ಹಾಕಿಟ್ಟಿರ್ತಕ್ಕಂಥ ಡ್ಯಾಮ್ ಫುಲ್ಲಾಗಿದೆ, ಕೋಡಿ ಇದೆ. ಸೊ ಈ ಕಾರಣದಿಂದ ಡ್ಯಾಮ್ ಫುಲ್ಲಾದಮೇಲೆ ಎಕ್ಸೆಸ್ ಆಗಿರ್ತಕ್ಕಂಥ ನೀರು ಕೋಡಿ ಬೇರೆ ಭಾಗದಿಂದ ಬರುವಂತಹ ಒಂದು ನೀರು ಇದು ನೋಡಿ ಮಾರಿಕಣಿವೆ ವೇದಾವತಿ. ತುಂಬ ಖುಷಿಯಾಗುತ್ತೆ ಈ ರೀತಿ ದೃಶ್ಯ. ಒಳ್ಳೆ ಸಮಯಕ್ಕೆ ಸ್ನೇಹಿತರ ಆಗ್ತದೆ. ನಮ್ಮ ದಿನ ಸಂಪೂರ್ಣವಾಗಿ ಕೆಲಸಕ್ಕೆ ರಜೆ ಆಗಿ ಜೊತೆಗೆ ಬಂದು ಎಲ್ಲ ದೂರದ ಸ್ಥಳಗಳು ಹೋಗಿ ಗಂಜಿಗೇರಿನ ಮುಖಾಂತರ ವೀಕ್ಷಕರ ಮುಖಾಂತರ ಒಂದು ಪ್ರೀತಿ ಅಭಿನಂದನೆ ನೋಡಿ ಸ್ನೇಹಿತರೆ. ಈಗ ನಮಗೆ ಬೇಕಾಗಿರ್ತಕ್ಕಂಥ ನಮ್ಮ ಅಚ್ಚುಮೆಚ್ಚಿನ ನಮ್ಮ ಕರ್ನಾಟಕದ ನಮ್ಮ ಕಲ್ಲಿನ ಕೋಟೆಯ ಹೆಮ್ಮೆಯ ಹಿರಿಯೂರು ಮಾರಿಕಣಿವೆ ಡ್ಯಾಮ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಬನ್ನಿ, ಈಗ ನೋಡಿ ಅಲ್ಲಿ ಕಾಣಿಸ್ತಾ ಇದೆ ನೋಡಿ, ಅದೇ ಶ್ರೀ ಮಾರಿಕಾಂಬ ದೇವಾಲಯ. ಮಾರಿಕಣಿವೆ ಅಂತ ಏನು ಕರಿತೀವಿ, ಆ ದೇವಿಯ ಹೆಸರು ಶ್ರೀ ಮಾರಿಕಾಂಬ ದೇವಸ್ಥಾನ. ಬನ್ನಿ, ಈಗ ಅಲ್ಲಿ ಹೋಗ್ತಾ ಇದ್ದೀವಿ. ಸುಮಾರು ನೋಡಿ ಇಷ್ಟು ಜನ ಇತ್ತು, ಇನ್ನೂ ಹೆಚ್ಚು ಜನ ಬರ್ತಾರೆ. ಯಾಕಂತಂದರೆ ಸುಮಾರು ನೋಡಿ ಟ್ರಾಫಿಕ್ ನೋಡಿ ಸ್ನೇಹಿತರೆ. ನಾವು ಬೆಂಗಳೂರಲ್ಲಿ ನೋಡ್ತೀವಿ, ಹಿರಿಯೂರಲ್ಲೂ ಮಾರಿಕಣಿವೆಯಲ್ಲೂ ಈ ರೀತಿಯ ಕಾರಣ ಇಷ್ಟೇ. ಡ್ಯಾಮ್ ನೋಡುವ ಕುತೂಹಲ ಮತ್ತು ಕೋಡಿ ಬಿದ್ದಿದೆ ಅನ್ನೋ ಒಂದು ನೋಡುವಂತಹ ಒಂದು ಅವಕಾಶ ಅಲ್ಲಿರ್ತಕ್ಕಂಥ ಸ್ಥಳೀಯರಾಗಿತ್ತು. ಈಗ ಸ್ಥಳೀಯರು ಅನ್ನೋದಕ್ಕಿಂತ ಬೇರೆ 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 ಜಿಲ್ಲೆ ಬೇರೆ ಬೇರೆ ಭಾಗದಿಂದಲೂ ಬಂದಿರತಕ್ಕಂಥ ಪ್ರವಾಸಿಗರು ಯಥೇಚ್ಛವಾಗಿದ್ದರು. ಬನ್ನಿ, ಈಗ ಡ್ಯಾಮ್ನ ವೀಕ್ಷಣೆ ಮಾಡುವ ಒಂದು ಸಮಯ ಈಗ ನಿಮ್ಮೆಲ್ಲರಿಗೆ. ತುಂಬ ಜನ ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ. ಇವತ್ತು ನಾನು ಇರ್ತಕ್ಕಂಥ ಪ್ಲೇಸ್ ಬಗ್ಗೆ ಬಹುಶಃ ನಿಮ್ಗೆ ಹೇಳಿದ್ದೀನಿ ಆಲ್ರೆಡಿ, ತಮ್ಮಲ್ಲಿ ಗೊತ್ತಾಗಿದೆ. ನಿಜವಾಗಲೂ ಸ್ವರ್ಗದಂತಿರ್ತಕ್ಕಂಥ ಪ್ಲೇಸು ನಮ್ಮ ವಾಣಿ ವಿಲಾಸ ಸಾಗರ. ನಿಜವಾಗಲೂ ನಮ್ಮ ಕರ್ನಾಟಕದ ಹೆಮ್ಮೆಯ ಜಿಲ್ಲೆ, ಪ್ರತಿಷ್ಠಿತ ಜಿಲ್ಲೆ, ಐತಿಹಾಸಿಕವಾಗಿ ಹೆಸರು ಮಾಡಿರ್ತಕ್ಕಂಥ ಕಲ್ಲಿನ ಕೋಟೆಯಲ್ಲಿ ಇವತ್ತು ನಾನಿದ್ದೀನಿ ಸ್ನೇಹಿತರೆ. ಕಲ್ಲಿನ ಕೋಟೆ ಜಿಲ್ಲೆ ಅಂತೇಳಿದ್ರೆ ಬಹುಶಃ ನಮ್ಮ ಒಂದು ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ. ಯಾಕಪ್ಪ ಅಂತೇಳಿದ್ರೆ ನಾನು ಚಿತ್ರದುರ್ಗ ಜಿಲ್ಲೆಯವನು, ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಚಿತ್ರದುರ್ಗದ ಚಳ್ಳಕೆರೆಯಲ್ಲಿ ನನ್ನ ವಾಸ. ಈಗ ಬೆಂಗಳೂರಲ್ಲಿದ್ದೀನಿ. ಆದರೆ ನಮ್ಮ ಚಳ್ಳಕೆರೆ ಚಿತ್ರದುರ್ಗ ಹಿರಿಯೂರು ಭಾಗದಲ್ಲಿರ್ತಕ್ಕಂಥ ಮಾರಿಕಣಿವೆ ಡ್ಯಾಮ್ಗೆ ನಾನು ಮೊದಲ ಬಾರಿ ಬರ್ತೀನಿ ಅಂತ ಹೇಳ್ಕೊಳಕ್ಕೆ ನನಗೇ ಬೇಜಾರಾಗ್ತಾಯಿದೆ. ನಿಜವಾಗ್ಲೂ ತುಂಬ ಬೇಜಾರಾಗ್ತಿದೆ. ಇದೇ ಮೊದಲ ಬಾರಿಗೆ ಮಾರಿಕಣಿವೆ ವಿಡಿಯೋ ಮಾಡೋದಕ್ಕೋಸ್ಕರನೇ ಬರಬೇಕಾದ ಸಂದರ್ಭ ಅಂತೂ ಮುಂಚೆ ಬಂದಿದ್ದೀನಿ, ಬೇರೆ ಬೇರೆ ಟೈಮಲ್ಲಿ ಬಂದಿದ್ವಿ. ಆದರೆ ಇಲ್ಲಿನ ಸಂಪೂರ್ಣವಾಗಿರ್ತಕ್ಕಂಥ ಡ್ಯಾಮ್ನ ವಿಶೇಷತೆಯನ್ನು, ಡ್ಯಾಮ್ಗೆ ಸಂಪೂರ್ಣವಾದ ಚಿತ್ರಣ ನನ್ನ ಕಲ್ಪನೆಯಲ್ಲಿ ಮಾತ್ರ ಇತ್ತು. ಆದರೆ ನೋಡೋಕ್ಕೆ ಅವಕಾಶ ಸಿಕ್ಕಿರಲಿಲ್ಲ. ನಾನು ಅವಕಾಶ ಸಿಕ್ಕಿದ್ರೂ ಮಾಡ್ಕೊಂಡಿರಲಿಲ್ಲ. ಈಗ ಅವಕಾಶ ಸಿಕ್ಕಿದೆ, ತುಂಬ ಖುಷಿ ಆಗ್ತಾಯಿದೆ.
ನಮ್ಮ ಹಿರಿಯೂರು ಕರ್ನಾಟಕದ ಹೆಮ್ಮೆ ತಾಲೂಕು ಅಂತಲೇ ಹೇಳ್ಬೋದು. ಹಿರಿಯೂರಿಗೆ ಬಂದ ತಕ್ಷಣ ಮಾರಿಕಣಿವೆಗೆ ನಾವು ಬಂದುಬಿಟ್ರೆ ಕಂಪ್ಲೀಟಾಗಿ ನಾವು ಯಾವುದೋ ಒಂದು ಮಲೆನಾಡು ಭಾಗದಲ್ಲಿ ಇದ್ದೀವಿ ಅಂತ ಅನಿಸುತ್ತೆ. ಖಂಡಿತ ಮಲೆನಾಡು ಭಾಗದಲ್ಲಿ ಇರಬೇಕು. ಯಾವುದೋ ಶಿವಮೊಗ್ಗ, ಚಿಕ್ಕಮಗಳೂರು, ಈ ದಕ್ಷಿಣ ಕನ್ನಡ ಕಡೆ ಇರ್ತಕ್ಕಂಥ ಆ ರೀತಿ ಇರ್ತಕ್ಕಂಥ ಒಂದು ಒಳ್ಳೆ ಅದ್ಭುತವಾದ ವಾತಾವರಣ ಇರ್ತಕ್ಕಂಥ ಪ್ರದೇಶದಲ್ಲಿ ನಾವು ಇದೀವಿ ಸ್ನೇಹಿತರೆ ಅನ್ನೋ ಥರ ಫೀಲ್ ಆಗ್ತಾಯಿದೆ. ಬನ್ನಿ ನೋಡೋಣ. ಸೊ ವಾಣಿವಿಲಾಸ ಸಾಗರ ಅಂತ ಹೇಳಿದ್ರೆ ನಮಗೆ ನೆನಪಾಗೋದು ಮಾರಿಕಣಿವೆ ಡ್ಯಾಮು. ಮಾರಿಕಣಿವೆ ಡ್ಯಾಮ್ ಅಂದ್ರೆ ವಾಣಿವಿಲಾಸ ಸಾಗರ ಅಂದರೆ ಕಾರಣ ಇಷ್ಟೇ. ಏನಕ್ಕೆ ನಾವು ಮಾರಿಕಣಿವೆ ಡ್ಯಾಮ್ ಅಂತ ಕರಿತೀವಿ ಅಂತ ಹೇಳಿದ್ರೆ, ಇಲ್ಲಿ ನಾವು ಮಾರಮ್ಮನ ದೇವಸ್ಥಾನ ಇದೆ. ಈ ಮಾರಮ್ಮನ ದೇವಸ್ಥಾನ ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ, ಈ ಡ್ಯಾಮ್ಗೆ ಕಾಲು ಸಪೋರ್ಟಾಗಿ ಕೊಟ್ಕೊಂಡು ಬೆನ್ನಿಂದೆ ನಾವು ದರ್ಶನ ಮಾಡುವಂಥ ಅವಕಾಶ ಸಿಗುತ್ತೆ. ಕಾರಣ ಏನಪ್ಪ ಅಂತ ಹೇಳಿದ್ರೆ, ಈ ತಾಯಿ ಆಶೀರ್ವಾದದಿಂದಲೇ ಇವತ್ತು ಡ್ಯಾಮು ಭದ್ರವಾಗಿರೋದಕ್ಕೆ ಕಾರಣ. ಹಾಗಾಗಿ ಆ ಡ್ಯಾಮ್ಗೆ ಅಡ್ಡಲಾಗಿ ಕಾಲು ಕೊಟ್ಟು ಹಿಂದೆ ಬೆನ್ನಿಗೆ ನಾವು ದರ್ಶನ ಮಾಡುವಂಥ ಅವಕಾಶ ಇದೆ. ವಿಶೇಷವಾಗಿರ್ತಕ್ಕಂಥ ದೇವಸ್ಥಾನ. ಬಹುಶಃ ಈ ರೀತಿ ದೇವಸ್ಥಾನ ಬೇರೆ ಎಲ್ಲೂ ಇಲ್ಲ ಅನಿಸುತ್ತೆ. ಆ ರೀತಿ ಇರ್ತಕ್ಕಂಥ ದೇವಸ್ಥಾನ. ಯಾಕೆ ಆ ಡ್ಯಾಮ್ಗೆ ಕಾಲ ಅಡ್ಡ ಕೊಟ್ಕೊಂಡು ಬೆನ್ನನ್ನು ನಮ್ಮ ಒಂದು ನೋಡುವಂಥ ಅವಕಾಶ ಯಾಕೆ ಆ ರೀತಿ ಇದೆ ಅಂತ ಹೇಳಿದ್ರೆ ತುಂಬ ಇತಿಹಾಸ ಇದೆ. ಅದ್ರ ಬಗ್ಗೆ ನಾನು ಹೇಳ್ತೀನಿ ಸ್ನೇಹಿತರೆ. ಬನ್ನಿ, ಇದೊಂದು ಅದ್ಭುತವಾದ ವಿಡಿಯೋ, ತುಂಬಾ ವಿಶೇಷವಾಗಿರ್ತಕ್ಕಂಥ ವಿಡಿಯೋ. ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಅಂತ ನಾನು ರಿಕ್ವೆಸ್ಟ್ ಮಾಡಿ ಕೇಳ್ಕೊತಿದ್ದೀನಿ. ಕರ್ನಾಟಕದ ಹೆಮ್ಮೆಯ ಡ್ಯಾಮ್ಗಳಲ್ಲಿ, ಹೆಮ್ಮೆಯ ಅಣೆಕಟ್ಟುಗಳಲ್ಲಿ ಈ ಮಾರಿಕಣಿವೆ ಡ್ಯಾಮು ಸಹ ಅಷ್ಟೇ ಅದ್ಭುತವಾದ ಇತಿಹಾಸ ಇರತಕ್ಕಂಥ ಡ್ಯಾಮ್ ಅಂತ ಹೇಳ್ಬೋದು. ಇದರ ಇಲ್ಲೇನೇನು ಇದು ಯಾವಾಗ ನಮ್ಮ ಕರ್ನಾಟಕಕ್ಕೆ ಲೋಕಾರ್ಪಣೆ ಆಯಿತು ಮತ್ತು ಇದರ ಹಿನ್ನೆಲೆಗೆ ಸಂಬಂಧಪಟ್ಟಿರ್ತಕ್ಕಂಥ ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳ ಯಾರು ಇದಕ್ಕೆ ಪೂರಕವಾಗಿದ್ದಾರೆ, ಇವತ್ತು ಅವರು ಮಾಡಿರ್ತಕ್ಕಂಥ ಒಂದು ಏನು ಡ್ಯಾಮ್ನ ನಿರ್ಮಾಣಕ್ಕೆ ಅವರು ಕೈ ಜೋಡಿಸಿರ್ತಕ್ಕಂಥ ಮಹಾನ್ ಭಾವರು ಯಾರ್ಯಾರಿದ್ದಾರೆ, ಯಾಕೆ ಡ್ಯಾಮ್ ಮಾಡಬೇಕಾಗಿತ್ತು, ಉದ್ದೇಶ ಏನು, ಸಂಪೂರ್ಣವಾದ ಮಾಹಿತಿ ನಾನೊಂದು ವಿಡಿಯೋದಲ್ಲಿ ಕೊಡ್ತೀನಿ. ಬನ್ನಿ ಹೋಗೋಣ ಸ್ನೇಹಿತರೆ. Wankinira? Ayo. Lagi. ಕಡಿಮೆ ಮಾರಮ್ಮ ಅವತ್ತು ಮತ್ತೊಂದು ಸಂಸ್ಥಾನ ಆ ಸಂಸ್ಥಾನ ಅವತ್ತು ಸ್ಥಾಪನೆ ಆದದ್ದು. ಇಲ್ಲಿ ಯಾವ ಡ್ಯಾಮ್ ಇರಲಿಲ್ಲ. 113 ವರ್ಷ ಆಗಿರೋ ಡ್ಯಾಮ್ ದೇವರಿತ್ತು ಅವತ್ತು. ಆವಾಗ ವರ್ಷಕ್ಕೊಂದ್ಸರಿ ಮತ್ತೊಂದು ಸಂಸ್ಥಾನ ಆನಪ್ಪ ನಾಯಕ ಅಂತ ರಾಜಾಳಿಕೆಗೆ ವರ್ಷಕ್ಕೊಂದ್ಸರಿ ನದಿ ದಾಟಿ ಬಂದು ಜಾತ್ರೆ ಮಾಡ್ಕೊಂಡು ದೇವ್ರ ಪೂಜೆ ಮಾಡ್ಕೊಂಡು ಹೋಗ್ಬಿಡೋದು. ಡ್ಯಾಮ್ ಕಟ್ಟೋದಕ್ಕಿಂತ ಮುಂಚೆ ದೇವಸ್ಥಾನ ಆಯ್ತಾ? ಹಾಂ ಹಾಂ. ಆವಾಗ ಇದು ಡ್ಯಾಮ್ ಕಟ್ಟಬೇಕಂತ ಬಂದರು. ಮತ್ತು ಮೈಸೂರು ಸಂಸ್ಥಾನ ನಾಲ್ವಡಿ ಕೃಷ್ಣರಾಜ ಒಡೆಯರು ಬಂದು ಆದಾಗ ಈ ಅದನ್ನೆಲ್ಲ ಎಸ್ಟಿಮೇಟ್ ಮಾಡಿ ಡ್ಯಾಮ್ ಕಟ್ಟಿ ಬಾಯಿ ತೆಗೆದೆಲ್ಲ ಕಟ್ತಾ ಇದ್ರು. ಕಟ್ತಾ ಇರ್ಬೇಕಾದ್ರೆ ನಾಳೆ
ಮಾಡಿ ಕೊಡಿಯೋದು ಹೋಗೋದು ಕಟ್ಟಿ ಬೆಳಕರೆ ತಿರ್ತಿರೋದು ಕೊಡೋದು ಹೋಗೋದು ಏನಿದ್ರು ಗಮನಕ್ಕೆ ತರ್ತಾರೆ. ಬಟ್ ದೇವಸ್ಥಾನ ಇದ್ರೂ ಅವ್ರು ಗಮನಕ್ಕೆ ತೊಗೊಂಡಿಲ್ಲ. ಅವಾಗ ಬಂದು ಈ ಅಮ್ಮ ಅವಾಗ ಇಲ್ಲಿದ್ರು ಗಮನಕ್ಕೆ ತರೋದು ಡ್ಯಾಮ್ ಕಟ್ತಿದ್ದೀರಾ ನಾನು ಅದಕ್ಕೆ ಇವತ್ತಿದ್ದು ಬೆಳಕರಿಗೆ ಮಾಡಿ ಜೀರ್ಣೋದ್ಧಾರ ಮಾಡಿ ನನ್ನ ಆಮೇಲೆ ನಾನು ತಿರುಗಿ ಕಲ್ತೀನಿ ನೀವು ಡ್ಯಾಮ್ ಕಟ್ಟಿ ನೀನು ಡ್ಯಾಮ್ ನಾನು ಅದಕ್ಕೆ ಸಪೋರ್ಟ್ ನಿಂತ್ಕೊಂತೀನಿ ಅಂತ ನಾನು ಹತ್ಲ ಕಾಲ ತಂದಿದ್ದೆ ಕತ್ತರಿಕೊಂಡು ಕಾಲ ಹತ್ಲ ನಾವು ಬೆನ್ನಿ ಪೂಜೆ ಮಾಡ್ತೇವೆ. ಹೌದಾ? ಕಾಲು ಆ ಕಡೆ ಡ್ಯಾಮ್ ಕೊಟ್ಟಿರೋದು. ನಾವು ಅಲಂಕಾರನ ಆ ಕಡೆ ಎಲ್ಲ ಈ ಕಡೆಗೆ ಪೂಜೆ ಮಾಡ್ತೀವಿ, ಅಲಂಕಾರ ಮಾಡಿ ಪೂಜೆ ಮಾಡ್ತೀವಿ, ನಾವು ಬೆನ್ನಿ ಪೂಜೆ ಮಾಡ್ತೀವಿ. ಬೆನ್ನಿ ಪೂಜೆ ಮಾಡ್ತಿರೋದು. ಓಕೆ ಸ್ವಾಮಿ. ಮತ್ತು ಇನ್ನೊಂದು ಈ ನೀರು ಎಲ್ಲಿಂದ ಬರ್ತಾ ಇರೋದು? ಈಗ ಮಾರಿಕಣ್ಣ ನೀರಿದೆಯಲ್ಲ, ವೇದ ಅಂದ್ರೆ ಅದು ಒಂದು ನದಿ, ಆವತಿ ಅಂತ ಒಂದು ನದಿ, ಎರಡು ನದಿ ಸೇರಿ ಈ ಮೂಲ ಕಲ್ಲತ್ತಿಗಿರಿ ಎಂಪಿ ಕಲ್ಲತ್ತಿ ಚಿಕ್ಕಮಂಗ್ಳೂರು ಡಿಸ್ಟಿಕ್. ಅಲ್ಲಿಂದ ಓಕೆ ಸರ್. ಮೂಲ ನದಿ ಅಲ್ಲಿ ಹುಟ್ಟಿ ಇಲ್ಲಿ ಬರ್ತಾರೆ. ಸೀದಾ ಆಂಧ್ರ ಇದರಲ್ಲಿ ಡ್ಯಾಮ್ ಕಟ್ಟೋದ್ರಿಂದ ಡ್ಯಾಮ್ ಸ್ಟಾರ್ಟ್ ಆಗಿ ಈ ಕೋಡಿ ಬಿದ್ದು ಹೊರಗೆ ಹೋಗ್ತಾ ಇದೆ. ಮತ್ತೊಂದು ನದಿ ಇದ್ದಾಗ ಸೀದಾ ಮತ್ತೆ ಸಮುದ್ರ ಬಿಡ್ತಾ ಇದೆ. ಈ ಕೋಡಿ ಬಿದ್ದಿದೆಯಾ? ಕೋಡಿ ಬಿದ್ದಿದೆ. ಓಕೆ ಸರಿ ಸ್ವಾಮಿ. ಈ ನೀರು ಎಲ್ಲೆಲ್ಲಿ ಯಾವ ತಾಲೂಕಿಗೆ ಹೋಗುತ್ತೆ ಈ ನೀರು? ಇದು ಏನು ಗೊತ್ತಾ, ಸದ್ಯಕ್ಕೆ ಹಿರಿಯೂರು ತಾಲೂಕು ಬಿಟ್ಟರೆ ಆಮೇಲೆ ಪಟ್ಟಾಪುರ ಆಂಧ್ರ ಸೀದಾ ಯಾವುದು ಕೋಡಿ ಬಿದ್ದು ನೀವು ಇಲ್ಲಿರೋದು ಈಗ ಏನು ಗಿಡ ತೂಬೆತ್ ಬಿಡ ನೀರು ಅದೇನಿದ್ರೆ ಹಿರಿಯೂರು ತಾಲೂಕು ಪಟ್ಟಾಪುರ ಈಗ ಇತ್ತೀಚೆಗೆ ಎಲ್ಲ ಕೆರೆಗಳಿಗೆಲ್ಲ ಸ್ವಲ್ಪ ನೀರು ಕಲಾವು ಮಾಡಿಕೊಂಡು ಸಣ್ಣ ಸಣ್ಣ ಕೆರೆಗಳಿಗೆಲ್ಲ ಈಗ ನೀರು ಬಿಡ್ಬೇಕಾಗುತ್ತೆ ವ್ಯವಸ್ಥೆ ಮಾಡ್ತಿದ್ದಾರೆ. ಹೌದಾ? ಇನ್ನು ಸಂಪೂರ್ಣ ಆಗಿಲ್ಲ ಮಾಡ್ತಾ ಇದ್ದಾರೆ. ಈಗ ಇಲ್ಲಿಂದ ಪರಶುರಾಮಪುರ ನೀರಿಗೆ ದುರ್ಗ ಚಳ್ಳಕೆರೆ ಹಿರಿಯೂರು ಕುಡಿಯೋ ನೀರು ಸಮಸ್ಯೆ ಇಲ್ಲ. ಈಗ ನೀರು ಇಲ್ಲಿಂದ ಆಂಧ್ರ ಹೋಗ್ತಿದೆಯಲ್ವಾ? ಇಲ್ಲಿಂದ ಎಲ್ಲಿ ಮಂತ್ರಾಲಯ ರೂಟ್ ಹೋಗುತ್ತೆ, ಬಳ್ಳಾರಿಯಿಂದ ಹೋಗ್ತಾ ಇದೆ ನೀರು. ಬಳ್ಳಾರಿ ರೂಟ್ ಇದು ಕೂಡ್ಲಿಗಿ ಸಂಗಮ ಅಲ್ಲಿಂದ ಸೀದಾ ಅದು ಇದು ಬೇರೆ ರೂಟ್ ಹೋಗ್ತೈತೆ, ಬಳ್ಳಾರಿ ರೂಟ್. ಬಟ್ ಈ ನೀರು ಹೊಸಪೇಟೆಗೆ ಹೋಗಲ್ಲ, ಹೊಸಪೇಟೆಗೆ ಹೋಗಲ್ಲ, ಬೇರೆ ಕಡೆ ಅದಕ್ಕೆ ಸೇರಿ ಆಂಧ್ರ ಹೋಗುತ್ತೆ. ಹೌದಾ? ಸರಿ ಸ್ವಾಮಿ, ಆಯ್ತು, ಥ್ಯಾಂಕ್ ಯು. ಓಕೆ, ಸ್ನೇಹಿತರೆ, ನೋಡಿದ್ರಲ್ಲ ಶ್ರೀ ಮಾರಿಕಣಿಮೆ ದೇವಸ್ಥಾನ. ಇವತ್ತೇನು ನಾವು ವಾಣಿವಿಲಾಸ ಡ್ಯಾಮ್ ಇವತ್ತು ಭದ್ರವಾಗಿದೆ, ಸುಭದ್ರವಾಗಿದೆ. ಈ ಭಾಗಕ್ಕೆ ನೀರೆಲ್ಲ ಇವತ್ತು ಈ ಒಂದು ನೀರು ಬಳಕೆ ಆಗ್ತಿದೆ ಅಂತ ಹೇಳಿದ್ರೆ ಈ ತಾಯಿಯ ಪವಾಡ, ಈ ತಾಯಿಯ ಆಶೀರ್ವಾದ, ಈ ತಾಯಿಯ ಕೃಪಾ ಕಟಾಕ್ಷೆಯಿಂದ ಇವತ್ತು ಡ್ಯಾಮು ತುಂಬ ಭದ್ರವಾಗಿದೆ. ಇದರ ಹಿನ್ನೆಲೆ ತುಂಬಾ ದೊಡ್ಡ ಮಟ್ಟದಲ್ಲಿದೆ. ಅಂದಿನ ಕಾಲದ ನಮ್ಮ ಮೈಸೂರು ಸಂಸ್ಥಾನದ ನಾಲ್ವಡಿ ಕೃಷ್ಣರಾಜ ಒಡೆಯರು ಕೆಲವೊಂದು ರಾಜ್ಯ ಪ್ರವಾಸಕ್ಕೆ ಹೋಗೋ ಸಂದರ್ಭದಲ್ಲಿ ಇಲ್ಲಿ ಹಿರಿಯೂರಲ್ಲಿ ಉಳ್ಕೊಳ್ಳೋ ಒಂದು ಸಂದರ್ಭ ಬರುತ್ತೆ. ಹಿರಿಯೂರಲ್ಲಿ ಉಳ್ಕೊಂಡಾಗ ಈ ಒಂದು ಪ್ರದೇಶನ ವೀಕ್ಷಣೆ ಮಾಡಿ ನೋಡಿದಾಗ ಇಲ್ಲಿ ಯಾಕೆ ಡ್ಯಾಮ್ ನಿರ್ಮಾಣ ಮಾಡಬಾರ್ದು, ಇದೊಂದು ಅದ್ಭುತವಾದ ಪ್ರದೇಶ, ಈ ಸುತ್ತಮುತ್ತಲಿನ ಜನಕ್ಕೆ ನೀರಿನ ಅಭಾವ ತುಂಬಾ ಜಾಸ್ತಿ ಇದೆ, ಅಂದರೆ ತುಂಬ ಬರಗಾಲ ಬಂದ್ಬಿಟ್ಟಿರುತ್ತೆ. ಆ ಒಂದು ಸಂದರ್ಭದಲ್ಲಿ ಈ ಪ್ರದೇಶದಲ್ಲಿ ಅವರು ಪ್ರವಾಸ ಕೈಗೊಂಡಾಗ ನೋಡಿದಾಗ ತುಂಬಾ ಅದ್ಭುತ ಪ್ಲೇಸ್ ಇದೆ, ಡ್ಯಾಮ್ ನಿರ್ಮಾಣ ಮಾಡೋಕ್ಕೆ ಇದಕ್ಕೆ ಏನು ಬೇಕೋ ಸಕಲ ಸಿದ್ಧತೆ ಮಾಡೋಣ ಅಂತೇಳಿ ಅಂದಿನ ನಮ್ಮ ಮೈಸೂರು ಸಂಸ್ಥಾನದ ದಿವಾನರಾಗಿರ್ತಕ್ಕಂಥ ಸರ್ ಎಂ ವಿಶ್ವೇಶ್ವರಯ್ಯವರು ಕರೆಸಿ ಇದಕ್ಕೆ ಸಂಬಂಧಪಟ್ಟಿರೋ ಸ್ಥಳದ ಬಗ್ಗೆ ಪರಿಶೀಲನೆ ಮಾಡಿ ಇಲ್ಲಿ ಏನು ಮಾಡ್ಬೋದು, ಯಾವ ರೀತಿ ಮಾಡ್ಬೋದು, ಇದ್ರ ಬಗ್ಗೆ ಸಂಪೂರ್ಣವಾದ ಚಿತ್ರಣ ಕೊಡಿ ಅಂತ ಹೇಳಿದಾಗ ಸರ್ ಎಂ ವಿಶ್ವೇಶ್ವರಯ್ಯವರು ಈ ಡ್ಯಾಮ್ಗೆ ಪೂರ್ಣ ಸಿದ್ಧತೆಯ ಒಂದು ಸ್ಕೆಚ್ ಹಾಕಿ ರೆಡಿ ಮಾಡಿಬಿಟ್ಟು ಇದಕ್ಕೆ ಯಾವ ರೀತಿ ಮಾಡ್ಬೋದು ಅಂತ ಒಂದು ಐಡಿಯಾಸ್ ಕೊಡ್ತಾರೆ. ಆ ಸಂದರ್ಭದಲ್ಲಿ ಡ್ಯಾಮ್ ನಿರ್ಮಾಣ ಆಗುತ್ತೆ. ಡ್ಯಾಮ್ ನಿರ್ಮಾಣ ಮಾಡಬೇಕಾದ್ರೆ ಸ್ನೇಹಿತರೆ, ಸುಮಾರು ಸರಿ ಡ್ಯಾಮ್ ನಿರ್ಮಾಣ ಮಾಡಿದಾಗ ಪ್ರತಿ ಸರಿನೂ
ಈಗ ಡ್ಯಾಮ್ ಈಗ ಕನ್ಸ್ಟ್ರಕ್ಷನ್ ಕೆಲಸ ನಡೀತಾ ಇರುತ್ತೆ, ಬೆಳಗ್ಗೆ ಬಂದು ಕೆಲಸ ಸ್ಟಾರ್ಟ್ ಮಾಡೋಷ್ಟೊಳಗೆ ಮತ್ತೆ ಡ್ಯಾಮ್ ಎಲ್ಲ ಕಿತ್ಕೊಂಡು ಹೋಗಿರುತ್ತೆ. ನೀರಿನ ರಭಸ ಜಾಸ್ತಿ ಇರುತ್ತೆ. ಡ್ಯಾಮ್ ಯಾವುದೇ ಕಾರಣಕ್ಕೂ ನಿಂತ್ಕೊಳಕ್ಕೆ ರೆಡಿ ಇರೋಲ್ಲ. ಕಾರಣ ಏನಪ್ಪ ಅಂತ ಹೇಳಿದ್ರೆ ಇಲ್ಲಿ ತಾಯಿಯ ಪವಾಡ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಇಲ್ಲಿ ಶ್ರೀ ಮಾರಮ್ಮ ದೇವಿಯ ದೇವಸ್ಥಾನ ಇದ್ರೂ ಇಲ್ಲಿ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ತಾಯಿ ಬಗ್ಗೆ ಗಮನಕ್ಕೆ ತೊಗೊಂಡಿರಲ್ಲ ಅವರು. ಸೊ ಇದ್ರ ಬಗ್ಗೆ ಗಮನ ತೊಗೊಂಡಿರಲ್ಲ. ಅವಾಗೇನು ಮಾಡ್ತಾರೆ, ನನ್ನ ಒಂದು ದೇವಸ್ಥಾನನ ಜೀರ್ಣೋದ್ಧಾರ ಮಾಡಿದ್ರೆ ನಾನು ಈ ಒಂದು ಡ್ಯಾಮ್ನ ಭದ್ರವಾಗಿ ನಿಲ್ಲಿಸೋದಕ್ಕೆ ಅದಕ್ಕೆ ಏನು ಬೇಕೋ ನಾನು ಇದ್ದೀನಿ ಅಂತ ಹೇಳಿದಾಗ ಆ ಒಂದು ಸಂದರ್ಭದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಈ ಒಂದು ದೇವಸ್ಥಾನನ ಈ ಒಂದು ದೇವಿಯ ಜೀರ್ಣೋದ್ಧಾರ ಕಾರ್ಯಕ್ಕೆ ಮುಂದಾಗ್ತಾರೆ. ಆ ಒಂದು ಸಂದರ್ಭದಲ್ಲಿ ಡ್ಯಾಮ್ ನಿರ್ಮಾಣ ಮಾಡಬೇಕಾದಾಗೆ ತಾಯಿ ಆ ಡ್ಯಾಮ್ಗೆ ಕಾಲು ಅಡ್ಡ ಕೊಟ್ಬಿಟ್ಟು ಬೆನ್ನು ಹಿಂದೆ ತೋರಿಸ್ಕೊಂಡಿರ್ತಾರೆ. ಈಗ ಏನಿಲ್ಲಿ ಪೂಜಾ ಕೆಲಸ ಕಾರ್ಯಗಳೇನು ಮಾಡ್ತಾ ಇದ್ದಾರೆ, ಆ ಬೆನ್ನಿಗೆ ಹಿಂದೆ ಅಂದರೆ ನಮ್ಮ ಬೆನ್ನಿಂದ ಇರ್ತಕ್ಕಂಥ ಆ ಒಂದು ಭಾಗದಲ್ಲಿ ಮಾತ್ರನೇ ಪೂಜೆ ಮಾಡುವಂಥ ಒಂದು ಪದ್ಧತಿ ಇದೆ. ಕಾರಣ ಇಷ್ಟೇನೆ, ಇವತ್ತು ಡ್ಯಾಮ್ ನಿಂತಿದೆ ಅಂತ ಹೇಳಿದ್ರೆ ಶ್ರೀ ಕಣಿವೆ ಮಾರಮ್ಮನ ಕೃಪಾ ಕಟಾಕ್ಷೆ, ಅವರ ಆಶೀರ್ವಾದ, ಅವರ ಒಂದು ಸಂಪೂರ್ಣವಾದ ಇವತ್ತು ಡ್ಯಾಮ್ ನಿಂತ್ಕೊಳ್ಳೋದಕ್ಕೆ ಅವರು ಕೊಟ್ಟಿರ್ತಕ್ಕಂಥ ಆಶೀರ್ವಾದನೇ ಇವತ್ತು ಸಂಪೂರ್ಣವಾಗಿ ನಮ್ಮ ಹಿರಿಯೂರು, ಚಳ್ಳಕೆರೆ ಈ ಸುತ್ತಮುತ್ತ ಭಾಗಕ್ಕೆ ಕುಡಿಯೋ ನೀರಿನ ವ್ಯವಸ್ಥೆ ಆಗ್ತಿದೆ. ಜೊತೆಗೆ ರೈತಾಪಿ ವರ್ಗಕ್ಕೆ ಸಂಬಂಧಪಟ್ಟಿರೋ ಕೃಷಿಗೆ ನೀರು ವ್ಯವಸ್ಥೆ ಆಗ್ತಾಯಿದೆ. ಹಾಗೆಯೇ ಈ ನೀರು ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಹುಟ್ಟಿ ಇವತ್ತು ಈ ಭಾಗದಿಂದ ಸೀದಾ ಕರ್ನಾಟಕದಿಂದ ಆಂಧ್ರ ಪ್ರದೇಶಕ್ಕೆ ಹೋಗ್ತಾಯಿದೆ. ಸ್ನೇಹಿತರೆ ನೋಡಿ, ಯಾವ ಗಡಿ ಭಾಗದಲ್ಲಿ ಯಾರೇ ಹೋಗ್ತಾಯಿದ್ರು, ಯಾರೇ ಗಡಿ ಭಾಗದಲ್ಲಿ ಆಂಧ್ರ ಆಗಿರ್ಬೋದು, ಕರ್ನಾಟಕ ಆಗಿರ್ಬೋದು, ತಮಿಳ್ನಾಡು ಆಗಿರ್ಬೋದು, ಆದರೆ ಎಲ್ಲೋ ಹುಟ್ಟ ನದಿ ಎಲ್ಲೋ ಬೆಳೆದು ಎಲ್ಲಿಂದೆಲ್ಲಿಂದೋ ಹರ್ಕೊಂಡು ಸೀದಾ ಯಾವುದೋ ಇನ್ನೊಂದು ರಾಜ್ಯದ ಜನರಿಗೆ ಉಪಯೋಗ ಆಗ್ತಾಯಿದೆ. ಇದು ಪ್ರಕೃತಿಯ ಕೊಡುಗೆ, ಪ್ರಕೃತಿಯಲ್ಲಾಗಿರ್ತಕ್ಕಂಥ ಒಂದು ವಿಸ್ಮಯ ಅಂತ ಹೇಳ್ಬೋದು. ಹಾಗಾಗಿ ನಾವು ಆ ರಾಜ್ಯ ಈ ರಾಜ್ಯ, ತೆಲುಗು, ತಮಿಳು, ಹಿಂದಿ, ಮಲಯಾಳಂ ಅಂತ ಯಾವುದೇ ಭಾಷೆನ ಭೇದ ಭಾವ ಮಾಡ್ದೇ, ಯಾವುದೋ ಜಾತಿ ಅಂತ ಕನ್ಸಿಡರ್ ಮಾಡ್ದೇ ಎಲ್ಲ ನಮ್ಮವರಂತ ಭಾವನೆ ಇಟ್ಕೊಂಡ್ರೆ ಈ ಪ್ರಕೃತಿ ಮುಂದೆ ನಾವು ಯಾರೂ ದೊಡ್ಡವರಲ್ಲ. ಕರೆಕ್ಟ್ ಅಲ್ವಾ? ಪ್ರಕೃತಿ ಮುಂದೆ, ಪರಿಸರದ ಮುಂದೆ ಈ ಒಂದು ಇದೇನು ದೇವ್ರ ಕೊಡುಗೆ ಅಂತೇನಿದೆ, ಇದ್ರ ಮುಂದೆ ಮನುಷ್ಯ ದೊಡ್ಡವನಲ್ವೇ ಅಲ್ಲ. ಹಾಗಾಗಿ ಆ ರಾಜ್ಯದವರು ಆ ಭಾಷೆ, ಈ ರಾಜ್ಯದವರು ಈ ಜಾತಿ, ಎಲ್ಲ ಅದು ಇದು ಅಂತ ನಾವು ಕಚ್ಚಾಡ್ತಾ ಇದ್ದೀವಿ, ಈ ಪ್ರಕೃತಿನ ಸ್ವಲ್ಪ ನಾವು ಗಮನದಲ್ಲಿ ಇಟ್ಕೊಂಡ್ಬಿಟ್ರೆ ಸ್ನೇಹಿತರೆ, ಅದಕ್ಕೆ ನಾವು ಉತ್ತರ ಕೊಡೋಕ್ಕೆ ನಾವು ಯಾರೂ ರೆಡಿ ಇರೋಲ್ಲ. ಹಾಗಾಗಿ ಸ್ನೇಹಿತರೆ, ಯಾವುದೇ ಕಾರಣಕ್ಕೂ ಎಲ್ಲ ರಾಜ್ಯದಲ್ಲಿರ್ತಕ್ಕಂಥ ಮನುಷ್ಯರೆಲ್ಲರೂ ನಮ್ಮವರೇ, ಪ್ರತಿಯೊಬ್ಬರು ನಮ್ಮವರಾಗಿರ್ತಾರೆ. ಹಾಗಾಗಿ ಕುಡಿಯುವ ನೀರಿನ ಇರ್ತಕ್ಕಂಥ ನೀರಿಗೆ ಯಾವ ಜಾತಿ ಇದೆ ಹೇಳಿ? ಚಿಕ್ಕಮಗಳೂರಲ್ಲಿ ಹುಟ್ಟುತ್ತೆ, ಚಿತ್ರದುರ್ಗ ಜಿಲ್ಲೆಯಲ್ಲಿ ಇರ್ತಕ್ಕಂಥವ್ರು ಬಳಕೆ ಮಾಡ್ಕೊತೀವಿ. ಇಲ್ಲಿಂದ ಆಂಧ್ರದಲ್ಲಿ ಇರ್ತಕ್ಕಂಥ ಯಾರೋ ಗೊತ್ತಿಲ್ಲದಿರ್ತಕ್ಕಂಥವ್ರು, ಮಾರಿಕಣಿವೆ ಡ್ಯಾಮ್ ಗೊತ್ತೇ ಇರಲ್ಲ, ಇದೆಲ್ಲಿ ಹುಟ್ಟುತ್ತೆ ಅನ್ನೋದು ಗೊತ್ತಿರಲ್ಲ ಅಂಥ ಜನಗಳು ಇವತ್ತು ಆಂಧ್ರದಲ್ಲಿ ಈ ನೀರನ್ನ ಉಪಯೋಗಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಇಷ್ಟೇ ನಾವು ಅರ್ಥ ಮಾಡ್ಕೋಬೇಕು. ನಮ್ಮದು ಅಂತೇನಿಲ್ಲ, ಯಾವುದೂ ಶಾಶ್ವತ ಅಲ್ಲ. ನಮ್ಮ ಕ್ಷಣಿಕ ಜೀವನದಲ್ಲಿ ಎಲ್ಲರೂ ಒಂದಾಗಿ ಖುಷಿಯಾಗಿ ಸಂತೋಷವಾಗಿ ಇರೋ ಒಂದು ದಿನನ ತುಂಬ ಪ್ರೀತಿಯಿಂದ ನಾವು ಜೀವನ ಮಾಡಿದ್ರೆ ಇಷ್ಟೇ ಸಾಕು. ಹೋಗ್ಬೇಕಾದಾಗ ನಮ್ಮಿಂದ ಏನೂ ಬರೋಲ್ಲ, ಬರಬೇಕಾದಾಗ ಉಸಿರು ತೊಗೊಂಡ್ಬಿಡ್ತೀವಿ, ಹೋಗ್ಬೇಕಾದಾಗ ಹೆಸರು ಬಿಟ್ಟು ಹೋಗ್ತೀವಿ. ಇದರ ಮಧ್ಯೆ ಇರ್ತಕ್ಕಂಥ ನಾಟಕ ಇದೆಯಲ್ಲ, ಈ ನಾಟಕಗಳು 4 ಜನಕ್ಕೆ ಮೆಚ್ಚೋ ರೀತಿ ಬದುಕೋಣ, 4 ಜನ ಇಷ್ಟಪಡೋ ರೀತಿ ಬದುಕೋಣ. ಅದು ಕೆಟ್ಟ ರೀತಿ ಬದುಕಿ, ಕೆಟ್ಟ ಆಲೋಚನೆಗಳಿಂದ ಬದುಕಿ ನಮ್ಮನ್ನು ನಾವೇ ಡ್ಯಾಮೇಜ್ ಮಾಡ್ಕೊಂಡು ಬದುಕೋದ್ರಲ್ಲಿ ಅರ್ಥನೇ ಇರಲ್ಲ. ಹಾಗಾಗಿ ಬನ್ನಿ ಸ್ನೇಹಿತರೆ, ಇಲ್ಲಿರ್ತಕ್ಕಂಥ ಒಂದು ಅದ್ಭುತವಾದ ಪ್ರದೇಶದ ಬಗ್ಗೆ, ಅದ್ಭುತವಾದ ಮಾಹಿತಿ ಬಗ್ಗೆ ನಾನು ಕೊಡ್ತಾಯಿದ್ದೀನಿ. ನಮ್ಮ ಹ್ಯಾಪಿ ಆನ್ಲೈನ್ ಮೀಡಿಯಾ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಬನ್ನಿ ಹೋಗೋಣ. ಅಲ್ಲಿ ಹೋಗ್ಬೇಕಾಯ್ತು. ನೋಡಿ ಸ್ನೇಹಿತರೆ, ಡ್ಯಾಮ್ನ ಒಂದು ವೀಕ್ಷಣೆ ಸಂಪೂರ್ಣ ಚಿತ್ರಣ ನಿಮಗೋಸ್ಕರ ಇಲ್ಲಿದ್ದಾರೆ ನೋಡಿ. ಮೈಸೂರು ಸಂಸ್ಥಾನದ ಮಹಾರಾಜರು ಜಯಚಾಮರಾಜೇಂದ್ರ ಒಡೆಯರು, ಹಾಗೆಯೇ ಅವರ ಶ್ರೀಮತಿ ಆಗಿರ್ತಕ್ಕಂಥ ರಾಜಮಾತೆ ಶ್ರೀಮತಿ ಕೆಂಪನಂಜಮ್ಮಣ್ಣಿಯವರ ಒಂದು ಸ್ಟ್ಯಾಚು ಇಲ್ಲಿ ಡ್ಯಾಮಿನ ಮುಂಭಾಗದಲ್ಲಿ ನಿರ್ಮಾಣ ಮಾಡಿದ್ದಾರೆ. ಸೊ ಇಲ್ಲಿಗೆ ಬಂದರೆ ದರ್ಶನ ಬಿಟ್ಟಾಗ ಇಲ್ಲಿ ನೀರು ಈ ರೀತಿ ಡ್ಯಾಮ್ ಕಂಪ್ಲೀಟ್ ಫುಲ್ ಆಗುತ್ತಿದೆ. ಹಾಗಾಗಿ
ಜೀವದ ಪ್ರದೇಶದಿಂದ ನೀರು ಹರಿತಾ ಇದೆ. ಡ್ಯಾಮ್ ಫುಲ್ಲಾಗಿ ಇರ್ತಕ್ಕಂಥ ನೀರು ಈ ಭಾಗದಲ್ಲಿ ಬರುತ್ತೆ. ಇಲ್ಲಿ ಎಲ್ಲರೂ ಸ್ನಾನ ಮಾಡೋದು ಅವಕಾಶ ಇದೆ. ಕೇವಲ 4ರಿಂದ 5 ಫೀಟ್ ಮಾತ್ರ ಈ ನೀರಿದೆ. ಈ ಭಾಗ ಇಲ್ಲೇ ಕಂಪ್ಲೀಟಾಗಿ ಅಷ್ಟೇ ಇದೆ. ಸೊ ಇಲ್ಲಿ ಸ್ನಾನ ಮಾಡ್ಬೋದು, ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಸ್ವಿಮ್ಮಿಂಗ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಅವರು ಇಲ್ಲಿ ತುಂಬ ನೀರು ರಭಸವಾಗಿದ್ದಾರೆ. ಹಾಗಾಗಿ ಈ ಭಾಗದಲ್ಲಿ ಯಾರಿಗೂ ಅವಕಾಶ ಇಲ್ಲ. ಬಟ್ ನಾವು ಜಾಗ ಇದೆ, ಆದರೆ ಅವರ ಸುರಕ್ಷತೆ ಅವ್ರಿಗೆ ಡ್ಯಾಮ್ ಫುಲ್ಲಾಗಿದೆ, ಕೋಡಿ ಬಿದ್ದಿದೆ. ನೀರು ಯಥೇಚ್ಛವಾಗಿ ನಮ್ಮ ಏನು ಮಾರಿಕಣಿವೆ ಡ್ಯಾಮಲ್ಲಿ ನೀರು ಜಾಸ್ತಿ ಆಗಿರೋದ್ರಿಂದ ನೀರು ಹೊರಬಿಟ್ಟಿದೆ ನೋಡಿ ಸ್ನೇಹಿತರೆ. ನೀರು ಈ ರೀತಿಯಾಗಿ ಹರಿತಾ ಇದೆ. ಸ್ನೇಹಿತರೆ, ಡ್ಯಾಮ್ ಮೇಲ್ಭಾಗ ಹೋಗ್ಬೇಕಂದ್ರೆ ಈ ಮೆಟ್ಲುಗಳಿದೆ ನೋಡಿ, ಇಲ್ಲಿಂದ ಹೋಗ್ಬೋದು. ಡ್ಯಾಮ್ ಪಕ್ಕನೇ ಇದ್ದೀವಿ. ಖುಷಿ ಆಗ್ತಾಯಿದೆ ಡ್ಯಾಮ್ ನೋಡ್ತಾ ಇದ್ದರೆ. ಡ್ಯಾಮ್ನ ಪಕ್ಕದಲ್ಲೇ ಇದ್ದೀವಿ ಸ್ನೇಹಿತರೆ ನೋಡಿ. ಅದ್ಭುತವಾಗ್ತಿದೆ, ಖುಷಿ ಆಗ್ತಾಯಿದೆ. ಇಳಿಯೋದು ಕಷ್ಟ ಆಗಲ್ಲ. ಡ್ಯಾಮ್ ಪಕ್ಕದಲ್ಲೇ ಮೇಲಕ್ಕೆ ಹೋಗೋಕ್ಕೆ ಮೆಟ್ಲಿದೆ, ಆದರೆ ತುಂಬ ಸುಸ್ತಾಗತ್ತೆ ನೋಡಿ. ಮೆಟ್ಲುಗಳತ್ತೆ ಸುಸ್ತಾಗ್ಬಿಡುತ್ತೆ. ಆದರೆ ಈ ಖುಷಿ ಇದೆಯಲ್ವಾ, ಈ ಖುಷಿ ಸಂತೋಷದಲ್ಲಿ ನಮಗೆ ಈ ಸುಸ್ತು ಆಯಾಸ ಕಾಣಿಸ್ತಾ ಇಲ್ಲ. ಯಾಕಂದರೆ ತುಂಬ ಹತ್ತಿರದಿಂದ ಡ್ಯಾಮ್ ನೋಡುವಂಥ ಅವಕಾಶ ನಮಗೆ ಸಿಕ್ಕಿದೆ.
ಡ್ಯಾಮ್ ಮೇಲೆ ಬಂದಿದ್ದೀವಿ. ತುಂಬ ಖುಷಿ ಆಗ್ತಾಯಿದೆ. ಈ ಡ್ಯಾಮ್ಗೆ ಬಹುಶಃ 100 ವರ್ಷಗಳ ಮೇಲೆ ಇದೆ ಇತಿಹಾಸ. 1874ರಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ನೋಡಿ, ಡ್ಯಾಮ್ ಪಕ್ಕದಲ್ಲೇ ನೀರಿದೆ. ವಾ, ನಿಜವಾಗ್ಲೂ ಈ ಖುಷಿ ಸಂತೋಷ ಹೇಳೋಕ್ಕಾಗಲ್ಲ ಸ್ನೇಹಿತರೆ. 175 ಅಡಿಗಳ 138 ಅಡಿ, ಕ್ಷಮೆ ಇರಲಿ, ಟೆನ್ಷನಿಗೆ ಏನೋ ಮಾತಾಡ್ತಿದ್ದೀನಿ, ಭಯ ಒಂದು ಕಡೆ. ಯಾಕಂದ್ರೆ ಡ್ಯಾಮ್ ಮೇಲಿದ್ದೀನಿ, ಇಲ್ಲಿ ಪಕ್ಕದಲ್ಲಿ ನೋಡಿದ್ರೆ ನೀರು ಕಾಣಿಸ್ತಾ ಇದೆ. ಸೊ ಈ ಒಂದು ಡ್ಯಾಮ್ ನಿರ್ಮಾಣಕ್ಕೆ ನಮ್ಮ ವಿಶ್ವೇಶ್ವರಯ್ಯವರು, ಹಾಗೆ ನಮ್ಮ ಮೈಸೂರು ಸಂಸ್ಥಾನ ನಾಲ್ವಡಿ ಕೃಷ್ಣರಾಜ ಒಡೆಯರು ನಿಜವಾಗ್ಲೂ ಯಾವ ಮಟ್ಟದಲ್ಲಿ ಅವ್ರಿಗೆ ಕೃತಜ್ಞತೆ ಹೇಳ್ಬೇಕಂತ ಗೊತ್ತಾಗಲ್ಲ. ಬಹುಶಃ ಇದು ನೋಡಿ, ಆಲ್ಮೋಸ್ಟ್ ಒಂದು 8 to 10 ಫೀಟ್ ಇದೆ. 8 to 10 ಫೀಟಲ್ಲಿ ಕಂಪ್ಲೀಟಾಗಿ ಕಲ್ಲು ಮತ್ತು ಗಾರೆಯಿಂದ ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ಪ್ರದೇಶ. ಸೊ ಹಾಗಾಗಿ ತುಂಬಾ ಖುಷಿ ಆಗ್ತಾಯಿದೆ, ತುಂಬ ಹೆಮ್ಮೆ ಆಗ್ತಾಯಿದೆ. ನೋಡಿ, ಇಲ್ಲಿಂದ ನೋಡಿದ್ರೆ ನೀರು ದೇವಸ್ಥಾನ ಇದೆ ನೋಡಿ, ಮಾರಿಕಾಂಬ ದೇವಸ್ಥಾನ ನೋಡಿ ಸ್ನೇಹಿತರೆ. ತಾಯಿ ಆಶೀರ್ವಾದ. ಇವತ್ತು ಮಾರಿಕಾಂಬ ಡ್ಯಾಮ್ ನಿಂತಿದೆ. ಸೊ ಹಾಗಾಗಿ ಸಮಯ ಆಗ್ತಾಯಿದೆ, ಇಲ್ಲಿ ಯಾರಿಗೂ ಬಿಡಲ್ಲ. ಸಮಯ ತುಂಬ ಆಲ್ರೆಡಿ ಜಾಸ್ತಿ ಆಗಿದೆ, ತುಂಬ ಕ್ಲೋಸಿಂಗ್ ಟೈಮ್ ಆಗಿರೋದ್ರಿಂದ ಇಲ್ಲಿಗೆ ಯಾರಿಗೂ ಅವಕಾಶ ಇಲ್ಲ. ಹಾಗಾಗಿ ಏನೋ ರಿಕ್ವೆಸ್ಟ್ ಮಾಡಿಕೊಂಡು ಈ ಡ್ಯಾಮ್ ಮೇಲೆ ಬರೋ ಪ್ರಯತ್ನ ಮಾಡಿದ್ದೀವಿ. ನೋಡಿ, ಇಲ್ಲಿ ಡ್ಯಾಮಿಂದ ನೀರು ಬಿಟ್ಟಿದ್ದಾರೆ, ಆ ಒಂದು ಭಾಗನೂ ನಿಮಗೆ ತೋರಿಸ್ತೀವಿ ನೋಡಿ. ಬನ್ನಿ, ಇಲ್ಲಿಗೆ ಯಾರಿಗೂ ಬಿಡೋ ಅವಕಾಶ ಇಲ್ಲ, ಆದರೂ ಒಂದು ಪ್ರಯತ್ನ ಮಾಡಿದ್ದೀವಿ ನೋಡಿ, ತೋರಿಸ್ತೀನಿ. ಬಿಟ್ಟಿದೆ ನೋಡಿ. ನೋಡಿ, ನೀರು ಗೇಟುಗಳು ಇಲ್ಲಿಂದ ಬಿಡುಗಡೆ ಆಗಿದೆ. ಈ ರೀತಿಯ ಒಂದು ಟೆಕ್ನಾಲಜಿ ಬಳಸಿ ನೀರನ್ನು ಬಿಡುವಂಥ ಕಾರ್ಯ ಮಾಡಿದ್ದಾರೆ. ಸೊ ಈಗ ಇಲ್ಲಿಂದ ಎಕ್ಸಿಟು ಸ್ವಲ್ಪ ಕಾಲಾವಕಾಶ ಕೊಟ್ಟಿದ್ದಾರೆ, ಇಲ್ಲಿಂದ ಹೊರಡಬೇಕು. ಇದು ನೋಡಿ, ಇಲ್ಲಿಂದ ನೀರು. ಅಲ್ಲೊಂದು 3 ಕಿಲೋಮೀಟ್ರ್, ಟೋಟಲ್ 10 ಕಿಲೋಮೀಟ್ರ್ ಆಗಿ ಬರ್ರಿ. ನೋಡಿ ಆ್ಯಕ್ಷನ್ ಬಿಡಲ್ಲ.
ಸಂಜೆ ಕತ್ಲಾಗಿರೋದ್ರಿಂದ ಏನು ಕಾಣಿಸ್ತಿಲ್ಲ. ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.